Hello everyone, welcome back. In our previous session, we discussed about what is FDI, what are the roots, and what are the types of FDI, the terms which comes under FDI, all these various elements we discussed under FDI. And in the present session, we are going to discuss about the importance of FDI. ಅಂದರೆ ಈ ಪ್ರಸ್ತುತ ಅವಧಿಯಲ್ಲಿ ವಿದೇಶಿ ನೇರ ಬಂಡವಾಳದ ಒಂದು ಪ್ರಾಮುಖ್ಯತೆ ಏನಿದೆ ಅನ್ನೋದನ್ನು ನಾವು ನೋಡೋಣ. ಸೊ ಬೆನಿಫಿಟ್ಸ್ ಆಫ್ ಎಫ್ ಡಿ ಐ. So in the first part we are going to discuss the benefits of FDI in general, and in the next part we are going to look into its importance specifically to the retailing business. Okay, so benefits of FDI. ಸೊ ಈ ಬೆನಿಫಿಟ್ಸ್ ಆಫ್ ವಿದೇಶಿ ನೇರ ಬಂಡವಾಳದ ಒಂದು ಅನುಕೂಲತೆ ಏನಿದೆ, ಪ್ರಯೋಜನ, ಅದನ್ನು ಹೇಳುವಾಗ ನಾವಿಲ್ಲಿ ಎರಡು ಟರ್ಮ್ಸನ್ನು ನೋಡಬೇಕು. ಒನ್ ಈಸ್ ಹೋಮ್ ಕಂಟ್ರಿ ಆ್ಯಂಡ್ ಹಾಸ್ಟ್ ಕಂಟ್ರಿ. ಸೊ ವಾಟ್ ಈಸ್ ಹೋಮ್ ಕಂಟ್ರಿ ಆ್ಯಂಡ್ ವಾಟ್ ಈಸ್ ಹಾಸ್ಟ್ ಕಂಟ್ರಿ ಅಂತಂದು. ಸೊ ಇಫ್ ಫಾರಿನ್ ಕಂಟ್ರಿ ಈಸ್ ಇನ್ವೆಸ್ಟಿಂಗ್ ಇನ್ ದಿ ಬಿಸ್ನೆಸ್ ಆಫ್ ಇಂಡಿಯನ್ ಕಂಪನಿ, then that foreign country is a home country, and the company in which it is invested in India, it is a host country. ಅಂದರೆ ಯಾವ ದೇಶ ವಿದೇಶಿ ನೇರ ಬಂಡವಾಳವನ್ನು ಹೂಡಿಕೆ ಮಾಡುತ್ತೆ ಅವರು ಹೋಮ್ ಕಂಟ್ರಿ ಆಗ್ತಾರೆ. ಯಾವ ಸಂಸ್ಥೆ ಅಥವಾ ವ್ಯಕ್ತಿ ವಿದೇಶಿ ನೇರ ಬಂಡವಾಳದ ಹೂಡಿಕೆಯನ್ನು ಪಡೆಯುತ್ತೆ, ಯಾವ ಕಂಪನಿಯಲ್ಲಿ ಆ ಬಂಡವಾಳವನ್ನು ಹೂಡಿಕೆ ಮಾಡಲಾಗುತ್ತೋ ಆ ದೇಶವನ್ನು ನಾವು host country ಅಂತೇವೆ. For example, if American company is investing in a business firm of India, then America will be a home country and India will be a host country. So now let us see what are the benefits of FDI to the companies who are investing. ಯಾರು ಈ ವಿದೇಶಿ ನೇರ ಬಂಡವಾಳವನ್ನು ಹೂಡಿಕೆ ಮಾಡ್ತಕ್ಕಂಥ ಕಂಪನಿಗಳಿದ್ದಾವೋ ಅವುಗಳಿಗೇನು ಇದರಿಂದ ಪ್ರಯೋಜನ ಅಂತ ಅನ್ನೋದಾದರೆ, ದೇ ಟ್ರೈ ಟು ಯುಟಿಲೈಸ್ ದೇರ್ ಆಲಿಗೋಪೊಲಿ ಕ್ರಿಯೇಟೆಡ್ ಅಡ್ವಾಂಟೇಜಸ್. ಈ ಸಂಸ್ಥೆಗಳು ಏನು ಮಾಡ್ತವೆ ಅಂತಂದರೆ, ಅವರ ಒಂದು ವಿಶೇಷ ಏನು ಒಂದು ಪವರನ್ನು ಅವರು ಸ್ಥಾಪನೆ ಮಾಡಿರ್ತಾರೆ. ವಿಶೇಷವಾದಂಥ ಒಂದು ತಂತ್ರಜ್ಞಾನ ಇರ್ಬೋದು, ನಿರ್ವಹಣಾ ಒಂದು ಸ್ಟೈಲ್, ಮ್ಯಾನೇಜ್ಮೆಂಟ್ ಸ್ಟೈಲ್ ಇರ್ಬೋದು, ಅಥವಾ ಬಹುರಾಷ್ಟ್ರೀಯ ವಿತರಣಾ ಜಾಲ ಇರಬಹುದು, ಹೌ ಟು ಗೆಟ್ ದ ಸ್ಕೇಸ್ ರಿಸೋರ್ಸಸ್ ಆ್ಯಂಡ್ ಪ್ರೊಡಕ್ಷನ್ ಎಕನಾಮಿಕ್ಸ್ ಆಫ್ ಸ್ಕೇಲ್, ಆರ್ಥಿಕ ಪ್ರಮಾಣಗಳ ಒಂದು ಪ್ರಯೋಜನ ಏನಿದೆ, ಅಥವಾ ಹಣಕಾಸಿನ ಆರ್ಥಿಕತೆಯ ಪ್ರಮಾಣಗಳ ಪ್ರಯೋಜನ, ಆ್ಯಂಡ್ ಪೊಸೆಷನ್ ಆಫ್ ಸ್ಟ್ರಾಂಗ್ ಬ್ರ್ಯಾಂಡ್ ಆರ್ ಟ್ರೇಡ್ ನೇಮ್. ಏನು ವಿಶೇಷವಾದಂಥ ಒಂದು ಅಧಿಕಾರ ಅಥವಾ ಒಂದು ಅಸ್ತಿತ್ವವನ್ನು ಅವ್ರು ಹೊಂದಿರ್ತಾರಲ್ಲ, ಅದರ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ವಿದೇಶಿ ನೇರ ಬಂಡವಾಳದ ಒಂದು ಪರಿಕಲ್ಪನೆಯನ್ನು ಬಳಸ್ಕೊಳ್ತಕ್ಕಂಥದ್ದು ಈ ಬಹುರಾಷ್ಟ್ರೀಯ ಕಂಪನಿಗಳು, ದಟ್ ಈಸ್ ಇನ್ವೆಸ್ಟಿಂಗ್ ಕಂಪನೀಸ್. ಸೊ ದೇ ಟ್ರೈ ಟು ಎನ್ಕ್ಯಾಶ್ ದ ಸ್ಪೆಷಲ್ ಟೆಕ್ನಾಲಜಿಕಲ್ aspect what they have, or the management know-how what they are good at, or the multinational distribution networks what they have achieved or obtained, and how to get the scarce resources, the various areas in which they are expertise, they want to make use of it to get benefit out of it from various parts of the world. Then the use of these advantages allows the MNC to reduce its cost of capital and increase its profitability. ಅವರು ಈ ಒಂದು ವಿಶೇಷತೆಯನ್ನು ಏನು ಗಳಿಸಿರ್ತಾರೆ, ಏನು ಸಂಪಾದನೆ ಮಾಡಿರ್ತಾರೆ, ವಿಭಿನ್ನ ಆಗಿರ್ತಕ್ಕಂಥದ್ದು ಬೇರೆ ಪೈಪೋಟಿದಾರರಿಂದ ಅಥವಾ ಬೇರೆಯವರಿಂದ, ಇದನ್ನು ಬಳಸ್ಕೊಂಡು ಅವರು ಪ್ರಪಂಚದ ಬೇರೆ ದೇಶಗಳಾದ್ಯಂತ ವಿದೇಶಿ ಬಂಡವಾಳ ಹೂಡಿಕೆ ಮಾಡಿ ಅದರ ಪ್ರಯೋಜನವನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಥ್ರೂ ದಿಸ್ various aspects, these MNCs try to reduce its cost of capital and increase its profitability. ಈ ಲಾಭ ಗಳಿಸುವ ಸಾಮರ್ಥ್ಯತೆಯನ್ನು ಹೆಚ್ಚು ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಹಾಗೂ ಅದರಲ್ಲಿ ಅವರು ಯಶಸ್ವಿಯನ್ನು ಹೊಂದ್ತಾರೆ.
ನೆಕ್ಸ್ಟ್ ಈಸ್ ದ ಹಾಸ್ಟ್ ಕಂಟ್ರಿ ಬೆನಿಫಿಟ್ಸ್. ಅಂದರೆ ಯಾವ ದೇಶದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಮಾಡಿರ್ತಾರೆ ಆ ದೇಶಕ್ಕೆ ಏನು ಇದರಿಂದ ಪ್ರಯೋಜನ ಅಂತ. ಓಕೆ, ಸೊ ಟು ದಿ ಹಾಸ್ಟ್ ಕಂಟ್ರಿ ವಾಟ್ ಆರ್ ದ ಬೆನಿಫಿಟ್ಸ್? For example, I have already told you, if a US-based entity is investing funds in Indian business unit, what are the benefits the Indian economy or the particular company uh, in, in specific and the country in general are going to be benefited out of it. So first one, inflow of equipment and technology. ಸೊ ಈಗ ಭಾರತದ ಒಂದು ಸಂಸ್ಥೆ ಅಮೇರಿಕದ ಒಂದು ಸಂಸ್ಥೆಯಿಂದ ಬಂಡವಾಳ ವಿದೇಶಿ ನೇರ ಬಂಡವಾಳ ಪಡೆಯುವುದಾದರೆ ಆ ಭಾರತಕ್ಕೆ ಅಥವಾ ಆ ಸಂಸ್ಥೆಗೆ ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ತಂತ್ರಜ್ಞಾನ ಮತ್ತು ಸ್ಥಾವರದ ಒಳಹರಿವು. ಅಂದರೆ ನಮ್ಮಲ್ಲಿ ಇಲ್ಲದೇ ಇರತಕ್ಕಂಥ ಆಧುನಿಕ ತಂತ್ರಜ್ಞಾನ ಮತ್ತು ಸ್ಥಾವರ ಏನು ಲಭ್ಯ ಇರೋದಿಲ್ಲ ಅದನ್ನು ಬೇರೆ ದೇಶದಿಂದ ಪಡಿಬೇಕಾಗತ್ತೆ. ಸೊ ವಿದೇಶಿ ನೇರ ಬಂಡವಾಳ ಹೂಡಿಕೆಯಿಂದ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. Increases employment and production. So we have already said there is more funds coming into the business and there will be modern equipment and technology with the help of which there will be more business, more production activities, which in turn contributes to the creation of various employment opportunities in various sectors, and which is actually very much required for developing nations like India. ಅಂದರೆ ಯಾವಾಗ ನೇರ ಬಂಡವಾಳದ ಒಳಹರಿವು ಹೆಚ್ಚಾಗತ್ತೆ ಆ ಒಂದು ಸಮಾಜದಲ್ಲಿ ಅಥವಾ ಆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಚಟುವಟಿಕೆಗಳು ಅದಕ್ಕೆ ಪೂರಕ ಆಗಿರ್ತಕ್ಕಂಥ ಬೇರೆ ಬೇರೆ ಚಟುವಟಿಕೆಗಳು ಹೆಚ್ಚಾಗೋದ್ರಿಂದ ಉದ್ಯೋಗದ ಅವಕಾಶಗಳು ಹೆಚ್ಚಾಗ್ತವೆ. ಸೊ ಈ ಉದ್ಯೋಗದ ಸೃಷ್ಟಿ ಅಭಿವೃದ್ಧಿ ಹೊಂದ್ತಾ ಇರುವಂಥ ನಮ್ಮ ದೇಶದಲ್ಲಿ ಹೆಚ್ಚು ಅವಶ್ಯಕತೆ ಇರೋದ್ರಿಂದ ಈ ಒಂದು ವಿದೇಶಿ ನೇರ ಬಂಡವಾಳ ಅದಕ್ಕೆ ಸಹಾಯವಾಗುತ್ತೆ. ದೆನ್ ದ ನೆಕ್ಸ್ಟ್ ಈಸ್ ಕಾಂಟ್ರಿಬ್ಯೂಷನ್ ಟು ಎಕ್ಸ್ಪೋರ್ಟ್ ಗ್ರೋತ್. ಸೊ ವಿತ್ ದ ಹೆಲ್ಪ್ ಆಫ್ ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ಎಕ್ವಿಪ್ಮೆಂಟ್ ದೇರ್ ವಿಲ್ ಬಿ ಹೈ ಪ್ರೊಡಕ್ಷನ್ ಆಫ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಇಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ, ಉತ್ಪಾದನೆ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಸೊ ವಾಟ್ ವಿ ಕ್ಯಾನ್ ಡೂ ಈಸ್ we can export the products to other countries when it reaches a particular standard. ಇದರಿಂದ ನಮ್ಮ ರಫ್ತು ಪ್ರಮಾಣ ಹೆಚ್ಚಾಗತ್ತೆ. ಇಂಪ್ರೂವ್ಡ್ ಕಸ್ಟಮರ್ ವೆಲ್ಫೇರ್. ಸೊ ಇಂಪ್ರೂವ್ಡ್ ಕನ್ಸ್ಯೂಮರ್ ವೆಲ್ಫೇರ್, ಗ್ರಾಹಕನ ಕಲ್ಯಾಣವಾಗುವಂಥ ಸಾಧ್ಯತೆ. ದಟ್ ಈಸ್ ಪಾಸಿಬಲ್ ವೆನ್ ಅ ಕನ್ಸ್ಯೂಮರ್ ಇಸ್ ಏಬಲ್ ಟು ಹ್ಯಾವ್ ಅ ಪ್ರಾಪರ್ ಕ್ವಾಲಿಟಿ ಲೈಫ್. ಗ್ರಾಹಕನ ಜೀವನ ಮಟ್ಟ ಹೆಚ್ಚಾದಾಗ ಅವನ ಕಲ್ಯಾಣ ಆಗುವಂಥದ್ದು ಸಾಧ್ಯತೆ. ಸೊ ಇಲ್ಲಿ ವೆನ್ ಹಿ ಈಸ್ ಏಬಲ್ ಟು ಗೆಟ್ ಕ್ವಾಲಿಟಿ ಗೂಡ್ಸ್, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಆ್ಯಂಡ್ ಬೆಟರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ಹಿಸ್ ಲೈಫ್ ವಿಲ್ ಇಂಪ್ರೂವ್, ಹಿಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿಲ್ ಇಂಪ್ರೂವ್. that can happen with the help of direct foreign investment. Foreign direct investment helps in capital formation. ಇಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್ ಬಂಡವಾಳ ಸಂಗ್ರಹಣೆ ಹೇಗಾಗತ್ತೆ ಅಂದರೆ ದ ಫಂಡ್ಸ್ ವಿಲ್ ಫ್ಲೋ ಫ್ರಮ್ ದ ಏರಿಯಾಸ್ ಆಫ್ ಸರ್ಪ್ಲಸ್ ಟು ದ ಏರಿಯಾಸ್ ಆಫ್ ಸ್ಕೇರ್ಸಿಟಿ. ಇಲ್ಲಿ ಬಂಡವಾಳ ಎಲ್ಲಿ ಹೇರಳವಾಗಿರುತ್ತೋ ಅಲ್ಲಿಂದ ಎಲ್ಲಿ ಅದು ವಿರಳ ಆಗಿರುತ್ತೆ ಅಲ್ಲಿಗೆ ಹರಿಯುವಂಥ ಒಂದು ಅವಕಾಶವನ್ನು ಈ ವಿದೇಶಿ ನೇರ ಬಂಡವಾಳ ಏನಿದೆ ಅದು ನಿರ್ಮಾಣ ಮಾಡುತ್ತೆ. ಸೊ ದೇರ್ ವಿಲ್ ಬಿ ಅ ಪ್ರಾಪರ್ channelization of capital. There will be a proper use of this capital. Where it is not utilized properly, from there it can be channelized to the areas where it is required more, and there can be better utilization of capital. Improve foreign exchange position of the country. So with this foreign direct investment, with the help of latest technology and equipment, with more production, our export will increase. ರಫ್ತು ಹೆಚ್ಚಾಗುತ್ತೆ. ರಫ್ತು ಹೆಚ್ಚಾದ ಹಾಗೆ ನಾವು ಹೆಚ್ಚು ವಿದೇಶಿ ವಿನಿಮಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ, ಹೆಚ್ಚು ಆದಾಯವನ್ನು ದೇಶ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ದೀಸ್ ಆರ್ ದಿ ವೇರಿಯಸ್ ಬೆನಿಫಿಟ್ಸ್
of foreign direct investments to the host country. Okay, moving on to FDI's importance in retail sector. ಈ ವಿದೇಶಿ ನೇರ ಬಂಡವಾಳದ ಪಾತ್ರ ಚಿಲ್ಲರೆ ವ್ಯಾಪಾರದಲ್ಲಿ ಹೇಗೆ ಅನ್ನೋದನ್ನು ನೋಡೋಣ ನಾವು. ಈ ಚಿಲ್ಲರೆ ವ್ಯಾಪಾರ ಪ್ರಾಚೀನ ಪದ್ಧತಿಯಿಂದ ಬೆಳೆದು ಆಧುನಿಕ ಪದ್ಧತಿಯ ಈ ದೊಡ್ಡ ದೊಡ್ಡ ಮಾಲ್ಗಳು, ಶಾಪಿಂಗ್ ಮಾಲ್ಸ್, ಸ್ಪೆಷಾಲಿಟಿ ಸ್ಟೋರ್ಸ್, ಚೈನ್ ಸ್ಟೋರ್ಸ್ ಈ ಥರ ಒಂದು ಬದಲಾವಣೆ ಆಗ್ತಾ ಬಂದರೆ ಈ ಆಧುನಿಕ ರೀತಿಯ ಚಿಲ್ಲರೆ ವ್ಯಾಪಾರ ಏನಿದೆ ಅದರ ಸ್ಥಾಪನೆ ಮತ್ತು ಬೆಳವಣಿಗೆ it requires lot of investments. So organized retail in the form of big shopping malls, e-retailing, etc. are becoming popular, but it requires lot of investment in the form of capital, technology and management. And only FDI has the capability to bring these elements in retail business. So let us see what the role this FDI plays with regard to retail business. So here are some of the benefits of FDI in retail businesses. Growth in organized retail business. ಅಂದರೆ ಈ ಒಂದು ಸಂಘಟಿತ ಚಿಲ್ಲರೆ ವ್ಯಾಪಾರದ ಅಭಿವೃದ್ಧಿಗೆ ಪೂರಕ ಆಗಿದೆ ವಿದೇಶಿ ನೇರ ಬಂಡವಾಳ ಅಂತ. ಅಂದರೆ ಈ ಪ್ರಾಚೀನ ಕಾಲದ ಚಿಲ್ಲರೆ ವ್ಯಾಪಾರದ ಒಂದು ರೂಪ ನೋಡಿದರೆ ಮತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಅದು ಯಾವ ರೂಪವನ್ನು ತಾಳಿದೆ ಅಂದರೆ ಪ್ರಸ್ತುತ ಏನು ನಾವು ನೋಡ್ತಾ ಇದ್ದೇವೆ, ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ತುಂಬ ಆಧುನಿಕ ವಿನ್ಯಾಸಗೊಳಿಸಿರ್ತಕ್ಕಂಥದ್ದು. ಇಂಥ ಒಂದು ವ್ಯವಸ್ಥೆಗೆ ಹೆಚ್ಚು ಬಂಡವಾಳದ ಅವಶ್ಯಕತೆ, ತಂತ್ರಜ್ಞಾನ, ಆಧುನಿಕ ನಿರ್ವಹಣಾ ವ್ಯವಸ್ಥೆ ಇದೆಲ್ಲ ಬೇಕು. ಸೊ ಇದಕ್ಕೆಲ್ಲ ಹೆಚ್ಚು ಬಂಡವಾಳ ಹೂಡಿಕೆ ಅಗತ್ಯ ಇರುತ್ತೆ. ಆ್ಯಂಡ್ ದಿಸ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. So the modern organized retail sector requires more investment in the form of capital, technology and management. What we are seeing in the form of big sophisticated shopping malls, chain stores, specialty stores and all this. So to invest in these kind of retail businesses, huge amount can be provided with the help of foreign direct investment. ಈ ಥರ ಒಂದು ಆಧುನಿಕ ತುಂಬ ವೈಜ್ಞಾನಿಕವಾಗಿ ಅತ್ಯಾಧುನಿಕ ರೀತಿಯ ಒಂದು ವಿಶಿಷ್ಟ ಶೈಲಿಯಲ್ಲಿ ಸಂಘಟಿತ ಚಿಲ್ಲರೆ ವ್ಯಾಪಾರ ಸ್ಥಾಪನೆಯಾಗಿ ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಅವಶ್ಯಕತೆ ಇರುತ್ತೆ. ಅದನ್ನು ವಿದೇಶಿ ನೇರ ಬಂಡವಾಳದಿಂದ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ದ ಸೆಕೆಂಡ್ ಪಾಯಿಂಟ್ ಇಸ್ ಟು ಮೀಟ್ ಗ್ರೋಯಿಂಗ್ ಡಿಮ್ಯಾಂಡ್ ಆಫ್ ಇಂಡಿಯನ್ ಮಾರ್ಕೆಟ್. And we know the population of India is increasing at a faster rate. So the demand of the middle class family or middle class population is expanding, and it's a very huge market for various products with a different culture and with the different preferences and traditions and tastes. So to meet this growing demand of Indian market, there requires huge production of different products and services to meet the variety of products and services required by the customers, and for which it requires huge investment which can be made possible through foreign direct investment. ನಮ್ಮ ದೇಶದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದ ಹಾಗೆ ಅದರಲ್ಲೂ ಮಧ್ಯಮ ವರ್ಗದ ಜನಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಬೇಡಿಕೆಗಳಲ್ಲೂ ಹೆಚ್ಚಳ ಮತ್ತು ವೈವಿಧ್ಯಮಯತೆ ಉಂಟಾಗ್ತಾ ಇದೆ. ಸೊ ಈ ಒಂದು ಬೇಡಿಕೆಯನ್ನು ಸರಿ ರೀತಿಯಲ್ಲಿ ಪೂರೈಸಲಿಕ್ಕೋಸ್ಕರ ಹೆಚ್ಚಿನ ಬಂಡವಾಳದ ಹೂಡಿಕೆ ಅವಶ್ಯಕತೆ ಇದ್ದು ಅದನ್ನು ವಿದೇಶಿ ನೇರ ಬಂಡವಾಳ ಹೂಡಿಕೆಯಿಂದ ಪಡೀಲಿಕ್ಕೆ ಸಾಧ್ಯ ಆಗಿದೆ. Create employment opportunities. Organized retail will offer investment opportunities. It requires huge amount of capital, technology and manpower in operating the business, and also
logistical support in the form of transport, warehousing, finance, etc. It can create adequate job opportunities in the sectors connected with retail. Indian economy, which is deprived of adequate capital and lacks job opportunities, will be benefited by allowing FDI in retail ಫಾರ್ಮ್ಯಾಟ್. ಸೊ ಇಲ್ಲಿ ಏನಂದರೆ ರಿಟೇಲ್ ಸೆಕ್ಟರ್ಸಲ್ಲಿ ವೇರಿಯಸ್ ಜಾಬ್ ಅಪಾರ್ಚುನಿಟೀಸ್, ವೇರಿಯಸ್ ಫೀಲ್ಡ್ಸಲ್ಲಿ ಬೇರೆ ಬೇರೆ ರೀತಿಯ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಮ್ಯಾನ್ ಪವರ್ಗೆ ಅಪಾರ್ಚುನಿಟೀಸ್ ಸಿಗುತ್ತೆ, ತಂತ್ರಜ್ಞಾನದ ಬೆಳವಣಿಗೆ ಆಗುತ್ತೆ. ಇದೆಲ್ಲ ಸಾಧ್ಯ ಆಗುವುದು ಚಿಲ್ಲರೆ ವ್ಯಾಪಾರದಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡಿದಾಗ. ಅದರಲ್ಲೂ ನಮ್ಮ ದೇಶದ ಅರ್ಥವ್ಯವಸ್ಥೆಗೆ ಅವಶ್ಯ ಆಗಿರ್ತಕ್ಕಂಥ ಈ ಉದ್ಯೋಗ ಸೃಷ್ಟಿ ಅನ್ನು ಮಾಡಲಿಕ್ಕೆ ಹೆಚ್ಚು ಒಂದು ಸಹಾಯ ಆಗುವಂಥದ್ದು ಈ ವಿದೇಶಿ ನೇರ ಬಂಡವಾಳ ಹೂಡಿಕೆಯಿಂದ. ಟು ಸ್ಟ್ರೆಂಥನ್ ಇನ್ಫ್ರಾಸ್ಟ್ರಕ್ಚರ್. So we know the growth of any business depends on the infrastructure facility that exists in a country or economy, like roads, communication networks, storage, transport. ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಸುಧಾರಿಸಬೇಕಾದ್ರೆ, ಆ ದೇಶದ ವ್ಯವಹಾರ ವಲಯ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಆ ದೇಶದ ಒಂದು ಮೂಲಭೂತ ಸೌಕರ್ಯಗಳು ಯಾವ ರೀತಿ ಇರುತ್ತೆ ಅಂದರೆ ಅಲ್ಲಿಯ ರಸ್ತೆಯ ರೂಪ ಇರ್ಬೋದು, ಸಂವಹನ ಜಾಲ ಇರ್ಬೋದು, ಶೇಖರಣಾ ವ್ಯವಸ್ಥೆ, ಸಾರಿಗೆ ಸಂಪರ್ಕ ವ್ಯವಸ್ಥೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಸೊ ಟು ಹ್ಯಾವ್ ಅ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ which would contribute to the development of business and also to the development of the economy, there requires huge investment for the construction and development of these infrastructures, which could be possible with the help of foreign direct investment. ಈ ಥರದ ಒಂದು ಸುಸಜ್ಜಿತವಾದಂಥ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮತ್ತು ಅಭಿವೃದ್ಧಿಗೆ ವಿದೇಶಿ ನೇರ ಬಂಡವಾಳದ ಒಂದು ಕಾಂಟ್ರಿಬ್ಯೂಷನ್ ಹೆಚ್ಚಿದೆ. Then the fifth one, rejuvenate Indian farm sector. ಭಾರತದ ಈ ಒಂದು ಕೃಷಿ ವಲಯ ಏನಿದೆ ಅದನ್ನು ಪುನರ್ಯೌವನಗೊಳಿಸುವುದು. ಅಂದರೆ ನಮ್ಮ ದೇಶದ ಈ ಒಂದು ಕೃಷಿ ವಲಯದಲ್ಲಿ ಅವರಿಗೆ ಒಂದು ಒಳ್ಳೆಯ ಬೆಲೆಯನ್ನು ಪಡೆಯುವುದು, ಒಳ್ಳೆಯ ಗುಣಮಟ್ಟದ ಉತ್ಪಾದನೆ ಮಾಡಲಿಕ್ಕೆ ಕೆಲವೊಂದು ಸಮಸ್ಯೆಗಳಿದೆ. ದೇ ಕೆನಾಟ್ ವೇಟ್ till there is a price hike because of their poverty or ಈ ಥರ ಕೆಲವೊಂದು ಸಮಸ್ಯೆಗಳಿದ್ದು ಲೋನ್ ಮರುಪಾವತಿ ಮಾಡಬೇಕಾಗತ್ತೆ. ಈ ಥರ ಬೇರೆ ಬೇರೆ ಸಮಸ್ಯೆಗಳಿಂದ ಅವರಿಗೆ ತಮ್ಮ ಬೆಲೆಗೆ ಒಂದು ಒಳ್ಳೆಯ ಬೆಲೆಯನ್ನು ಪಡೆಯುವುದಾಗಲಿ, ತಮ್ಮ ಬೆಳೆಗಳಿಗೆ ಒಳ್ಳೆಯ ಬೆಲೆಯನ್ನು ಪಡೆಯುವುದಾಗಲಿ ಅಥವಾ ಒಳ್ಳೆಯ ರೀತಿಯಲ್ಲಿ ಅದನ್ನು ಬೆಳೆಸುವುದಾಗಲಿ ಸಾಧ್ಯವಾಗುವುದಿಲ್ಲ. ಯಾಕೆ ಈ ತೊಂದರೆ ಅಂದರೆ ಭಾರತದ ಕೃಷಿ ವಲಯ ಬಂಡವಾಳ ಮತ್ತು ಮೂಲ ಸೌಕರ್ಯಗಳಿಂದ ವಂಚಿತ ಆಗಿದೆ ಹೇಳ್ಬೋದು. ಸೊ ದೇರ್ ನೀಡ್ಸ್ ಟು ಬಿ ರಿಕ್ವೈರ್ಮೆಂಟ್ ಫಾರ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇನ್ ದಿ ಇಂಡಿಯನ್ ಫಾರ್ಮ್ ಸೆಕ್ಟರ್ ಫಾರ್ ಗೆಟಿಂಗ್ ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ಆಲ್ಸೋ skilled workers and to change the sector, and there is a need for huge capital and modern technology so that the farmers are capable of getting quality products and getting good price for their products. ಸೊ ಇದು ಸಾಧ್ಯ ಆಗಿದ್ದು ವಿದೇಶಿ ನೇರ ಬಂಡವಾಳ ಹೂಡಿಕೆಯಿಂದ. ದೆನ್ ನೆಕ್ಸ್ಟ್ ಕಮ್ಸ್ ಮೇಕ್ ಇಂಡಿಯನ್ ರಿಟೇಲ್ ಕಾಂಪಿಟೇಟಿವ್ ಟು ಗ್ಲೋಬಲ್ ಮಾರ್ಕೆಟ್. ಸೊ ಭಾರತದ ಚಿಲ್ಲರೆ ವ್ಯಾಪಾರ ಜಾಗತಿಕ ಮಟ್ಟದಲ್ಲಿ ಪೈಪೋಟಿಯನ್ನು ಎದುರಿಸಲಿಕ್ಕೆ ಏನು ಬೇಕು? ವಿದೇಶಿ ನೇರ ಬಂಡವಾಳ ಬೇಕಾಗತ್ತೆ. ಯಾಕಂದರೆ ಇಲ್ಲಿ ಪೈಪೋಟಿಯನ್ನು ಎದುರಿಸಬೇಕಾದ್ರೆ ಗುಣಮಟ್ಟ ಜಾಗತಿಕ ಮಟ್ಟದಲ್ಲಿ ಇಟ್ ಶುಡ್ ಸ್ಯಾಟಿಸ್ಫೈ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಟು ಮೀಟ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ದೇ ಹ್ಯಾವ್ ಟು ಮೇಕ್ ಯೂಸ್ ಆಫ್ modern technology in production and also various other quality inputs for which they require huge investment. It's possible with the help of
ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ಈ ಜಾಗತಿಕ ಮಟ್ಟದಲ್ಲಿ ನಮ್ಮ ಚಿಲ್ಲರೆ ವ್ಯಾಪಾರದ ಉತ್ಪನ್ನಗಳು ಪೈಪೋಟಿಯನ್ನು ಎದುರಿಸಬೇಕಾದ್ರೆ ಅದರ ಗುಣಮಟ್ಟ ಆ ರೀತಿ ಇರಬೇಕಾಗತ್ತೆ. ಅದಕ್ಕೆ ಅವರು ಆಧುನಿಕ ತಂತ್ರಜ್ಞಾನ ಮತ್ತು ಅಲ್ಲಿ ಹೂಡ್ತಕ್ಕಂಥ ಏನು ಸಂಪನ್ಮೂಲಗಳ ಏನನ್ನು ಬಳಸ್ಕೊಳ್ತಾರೆ ಉತ್ಪಾದನೆಗೆ ಅಥವಾ ವಿತರಣೆಗೆ, ಅದರ ಗುಣಮಟ್ಟ ಕೂಡ ಹೆಚ್ಚಿರಬೇಕು. ಸೊ ಅದಕ್ಕೆ ಹೆಚ್ಚು ಬಂಡವಾಳದ ಅವಶ್ಯಕತೆ ಇರುತ್ತೆ. ಅದನ್ನು ಪಡೀಲಿಕ್ಕೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಸಹಾಯ ಮಾಡುತ್ತೆ. ದೆನ್ ಲೇಟೆಸ್ಟ್ ಟೆಕ್ನಾಲಜಿ ಇನ್ ಪ್ರೊಡಕ್ಷನ್. ಸೊ the main aim of every businessman is to reduce the cost and wastages and increase the production. So that could be possible with the help of modern technology. And modern technology, if it is not developed in our country, it needs to be imported from other countries, which requires more capital, and that can be provided with the help of foreign direct investment. To achieve global vision, ಈ ಜಾಗತಿಕ ಮಟ್ಟದಲ್ಲಿ ತಮ್ಮ ವಿಷನ್ ಏನಿದೆ ಅದನ್ನು ಕೆಲವೊಂದು ಕಂಪನಿಗಳು ಅಚೀವ್ ತಲುಪಲಿಕ್ಕೆ, ಗುರಿಯನ್ನು ಈಡೇರಿಸಲಿಕ್ಕೆ, ಜಾಗತಿಕ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುವ ಹಾಗೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡಿದೆ. ಕೆಲವೊಂದು ಸಂಸ್ಥೆಗಳು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಎಲ್ಲ ಕಡೆಗಳಲ್ಲೂ ತಮ್ಮ ವ್ಯವಹಾರವನ್ನು ಸ್ಥಾಪನೆ ಮಾಡಬೇಕು, ಗ್ರಾಹಕರನ್ನು ತಲುಪಬೇಕು ಅನ್ನುವ ಒಂದು ಜಾಗತಿಕ ಗುರಿಯನ್ನು ಹೊಂದಿರತ್ತೆ. ಸೊ ಈ ಜಾಗತಿಕ ಗುರಿಯನ್ನು ಸಾಧಿಸಲಿಕ್ಕೆ ದೇ ಕ್ಯಾನ್ ಗೋ ಫಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ವೇರಿಯಸ್ ಕಂಟ್ರೀಸ್. ದೆನ್ research and development. So our retail sector, if they have to compete in the world market, in the global market, they have to go on improving. There needs to be a continuous improvement about the quality of the products, its design and various aspects with regard to the features of the product. So ಜಾಗತಿಕ ಮಟ್ಟದಲ್ಲಿ ನಮ್ಮ ಚಿಲ್ಲರೆ ವ್ಯಾಪಾರದ ಉತ್ಪನ್ನಗಳು ಪೈಪೋಟಿಯನ್ನು ನೀಡಬೇಕಾದ್ರೆ ನಮ್ಮ ಉತ್ಪನ್ನಗಳ ಗುಣಮಟ್ಟ ಅಷ್ಟು ಬದಲಾವಣೆಗೆ ಯೋಗ್ಯವಾಗಿರಬೇಕು. ದೇರ್ ನೀಡ್ಸ್ ಟು ಬಿ ಅ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್, ನಿರಂತರ ಬದಲಾವಣೆ ಆಗ್ತಾ ಇರಬೇಕು ಟು ಮ್ಯಾಚ್ ದ ಚೇಂಜಿಂಗ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಕಸ್ಟಮರ್ಸ್. ಸೊ in order to cope with the changes that is required by the customers, there need to be a proper research and development activities which requires huge investment. And ಈ ಒಂದು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚು ಬಂಡವಾಳದ ಅವಶ್ಯಕತೆ ಇರುತ್ತೆ. ಆ ಬಂಡವಾಳವನ್ನು ಪಡೀಲಿಕ್ಕೆ ಈ ವಿದೇಶಿ ನೇರ ಬಂಡವಾಳ ಹೂಡಿಕೆಯಿಂದ ಸಾಧ್ಯ ಆಗುತ್ತೆ. ಸೊ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ FDI, particularly in the area of retail business. So we have now discussed the benefits of FDI to the investing business unit, then to the host country, that is in general to the economy, and then its benefit in the area of its role in the area of retail sector for its development. Okay, to sum up, foreign investors have an important role in economic development. ಹಿಂದಿನ ಒಂದು ಸೆಷನಲ್ಲಿ ಹೇಳಿದ್ದೆ ನಾನು, ದಿಸ್ ಕ್ಯಾಪಿಟಲ್ ಇಸ್ ಅ ಸ್ಕೇರ್ಸ್ ರಿಸೋರ್ಸ್. ಸೊ ಎಕಾನಮಿ ಬಗ್ಗೆ ಹೇಳಬೇಕಿದ್ರೆ ಎಕಾನಮಿಯಲ್ಲಿ ಏನು ಹೇಳ್ತೇವೆ, ಹೌ ಬೆಸ್ಟ್ ವಿ ಕ್ಯಾನ್ ಯುಟಿಲೈಸ್ ದ ಸ್ಕೇರ್ಸ್ ರಿಸೋರ್ಸಸ್ ಟು ಫಿಲ್ಫಿಲ್ ದ ಅನ್ಲಿಮಿಟೆಡ್ ಬಾಂಡ್ಸ್ ಆಫ್ ದಿ ಪೀಪಲ್. ಸೊ ಅನಿಯಮಿತ ಬೇಡಿಕೆಗಳನ್ನು ನಿಯಮಿತ ಸಂಪನ್ಮೂಲಗಳಿಂದ ಹೇಗೆ ತೃಪ್ತಿಪಡಿಸುವುದು ಅನ್ನೋದು ಒಂದು ಆರ್ಥಿಕ ವ್ಯವಸ್ಥೆ ಪರಿಕಲ್ಪನೆ. ಅದರಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಪೂರಕ ಆಗಿರ್ತಕ್ಕಂಥ ಎಲ್ಲ ಬಂಡವಾಳ ತಂತ್ರಜ್ಞಾನ ನಮ್ಮ ದೇಶದಲ್ಲಿ ಅಷ್ಟೊಂದು ಲಭ್ಯ ಇಲ್ಲದೇ ಇದ್ದಾಗ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಒಂದು ವರವಾಗಿ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು ದೇಶದ ಅಭಿವೃದ್ಧಿಗೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ foreign direct investment. Thank you.